ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ದ್ವಿತೀಯ PUC ಪರೀಕ್ಷೆ ನಡೆದಿತ್ತು. ಇವತ್ತು ರಿಸಲ್ಟ್ ಪ್ರಕಟ ಆಗಿದೆ. ದ್ವಿತೀಯ PU ಫಲಿತಾಂಶ ಪ್ರಕಟ ಆಗಿದೆ ಇವತ್ತು. ಇನ್ನು ಈ ಬಾರಿ 86% ಫಲಿತಾಂಶ. ಕಲಾ ವಿಭಾಗದಲ್ಲಿ ಕೊಟ್ಟೂರಿನ ಬಾಲಕಿಯರು ಮಹತ್ತರ ಸಾಧನೆಯನ್ನು ಮಾಡಿದ್ದಾರೆ. ಕೊಟ್ಟೂರಿನ ಹಿಂದೂ ಕಾಲೇಜಿನ ಅರ್ಚನಾ ಸಂಗೀತ ಟಾಪರ್ಸ್. ಕಲಾ ವಿಭಾಗದಲ್ಲಿ 600ಕ್ಕೆ 598 ಅಂಕ ಪಡೆದಿದ್ದಾರೆ ಅರ್ಚನಾ ಸಂಗೀತ. ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಹಿಂದೂ ಕಾಲೇಜಿನ ಸ್ಟೂಡೆಂಟ್ಸ್ ಅವರು ಕಲಾ ವಿಭಾಗದಲ್ಲಿ ಆರ್ಟ್ಸ್ ವಿಭಾಗದಲ್ಲಿ 600ಕ್ಕೆ 598 ಅಂಕವನ್ನು ಪಡೆದು ಆ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಹೆತ್ತವರ ಕನಸು ಈಗ ನನಸು ಮಾಡಿದ್ದಾರೆ ಅರ್ಚನಾ ಮತ್ತು ಸಂಗೀತ. ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಹಿಂದೂ ಕಾಲೇಜಿನ ಸ್ಟೂಡೆಂಟ್ಸ್ ಕಲಾ ವಿಭಾಗದಲ್ಲಿ 600ಕ್ಕೆ 598 ಅಂಕವನ್ನು ಪಡೆದಿದ್ದಾರೆ. ಜಸ್ಟ್ 2 ಮಾರ್ಕ್ಸ್ ಬಂದಿದ್ರೆ 600ಕ್ಕೆ 600 ಮಾರ್ಕ್ಸ್ ಬಂದುಬಿಡೋದು ಅರ್ಚನಾ ಮತ್ತು ಸಂಗೀತ. ಗಮನಿಸ್ತಾ ಇದ್ದೀರಾ? ಒಂದು ಮಾತಿದೆ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ತಮ್ಮ ಬದುಕನ್ನು, ಮುಂದಿನ ಭವಿಷ್ಯವನ್ನು ಬಂಗಾರವಾಗಿ ಮಾಡಿಕೊಳ್ಬೇಕು ಅಂತ ಕಷ್ಟಪಟ್ಟು ಓದಿದವರು ಇವತ್ತು ಸಹಜವಾಗಿ ಅವರ ಕುಟುಂಬಸ್ಥರಿಗೂ ಹೆತ್ತವರಿಗೂ ಜೊತೆಗೆ ಇಡೀ ಶಾಲೆಯ ಸಿಬ್ಬಂದಿಗಳಿಗೆ ಒಂದು ಖುಷಿ ಕೊಡುವಂಥ ವಿಚಾರ ಇದು. ಅರ್ಚನಾ ಮತ್ತು ಸಂಗೀತ ಇವರು ಕೊಟ್ಟೂರಿನ ಹಿಂದೂ ಕಾಲೇಜಿನ ಸ್ಟೂಡೆಂಟ್ಸ್ ಇವರು. ಯಾಕಂದರೆ ಈ ಎಜುಕೇಷನ್ಗೆ ಒಂದು ತಿರುವು ಪಡ್ಕೊಳ್ಳೋದೇ PU. ಈ PUCಯಲ್ಲಿ ನೀವು ಒಳ್ಳೆ ಮಾರ್ಕ್ಸನ್ನು ಪಡ್ಕೊಂಡ್ರೆ ಮುಂದೆ ಒಳ್ಳೆಯ ಕೋರ್ಸ್ ಮಾಡಲಿಕ್ಕೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಿಶಾ ಟಾಪರ್. ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ದಿಶಾ 600ಕ್ಕೆ 600 ಅಂಕವನ್ನು ಪಡೆದಿದ್ದಾರೆ. ಇಂಗ್ಲಿಷ್ 100ಕ್ಕೆ 100, ಹಿಂದಿ 100ಕ್ಕೆ 100, ಅರ್ಥಶಾಸ್ತ್ರ 100ಕ್ಕೆ 100, ಬಿಸ್ನೆಸ್ ಸ್ಟಡೀಸ್ 100ಕ್ಕೆ 100, ಅಕೌಂಟೆನ್ಸಿಯಲ್ಲಿ 100ಕ್ಕೆ 100 ಅಂಕವನ್ನು ಪಡೆದಿದ್ದಾರೆ. ಬೇಸಿಕ್ ಮ್ಯಾಥ್ಸ್ನಲ್ಲಿ 100ಕ್ಕೆ 100 ಅಂಕವನ್ನು ಪಡೆದು ದಿಶಾ ಟಾಪರ್ ಆಗಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗ ಕೋಲಾರದ ವಿದ್ಯಾರ್ಥಿನಿ ಚಿರಂತನ್ಗೆ ಒಂದು ಕಡೆ ಟಾಪರ್ ಆಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಸಮನ್ಯು ಶೆಟ್ಟಿ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ. ಬಿಸ್ನೆಸ್ ಸ್ಟಡೀಸ್ ಇರ್ಬೋದು, ಅಕೌಂಟೆನ್ಸಿ ಇರ್ಬೋದು, ಈಗ ಬೇಸಿಕ್ ಮ್ಯಾಥ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ದಿಶಾ 100ಕ್ಕೆ 100 ಅಂಕವನ್ನು ಪಡೆದು ಅಂದರೆ 600ಕ್ಕೆ 600 ಅಂಕವನ್ನು ಪಡೆದಿದ್ದಾರೆ. ಚಿರಂತನ್ಗೆ 596 ಅಂಕ. ಇನ್ನು ಕೋಲಾರದ ವಿದ್ಯಾರ್ಥಿನಿ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಿಶಾ ಈಗ ಟಾಪರ್ ಆಗಿದ್ದಾರೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ 1 ಸ್ಥಾನದಲ್ಲೇ ಕಳೆದ ಅನೇಕ ವರ್ಷಗಳಿಂದ ಇದೆ. ಈ ಸಲನೂ ಕೂಡ ತನ್ನ ನಂಬರ್ 1 ಸ್ಥಾನವನ್ನು ಅದು ಬಿಟ್ಟುಕೊಟ್ಟಿಲ್ಲ. ಈಗ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಈ ಮೂಡಬಿದ್ರೆಯ ಆಳ್ವಾಸ್ ಕಾಲೇಜ್ ಇರ್ಬೋದು ಅಥವಾ ದಕ್ಷಿಣ ಕನ್ನಡದ ಅನೇಕ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಒಂದು ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಸಂಗೀತ, ದಿಶಾ ಮತ್ತು ಅರ್ಚನಾ. ಈ ಸಂಗೀತ ಮತ್ತು ಅರ್ಚನಾ ಕೊಟ್ಟೂರಿನ ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿಯರಾದರೆ ದಿಶಾ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ. ಅವರ ಅಂಕಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸಂಗೀತ 598 ಅಂಕವನ್ನು ಕಲಾ ವಿಭಾಗದಲ್ಲಿ ಪಡೆದಿದ್ದಾರೆ. ಜೊತೆಗೆ ದಿಶಾ 600ಕ್ಕೆ 600 ಅಂಕವನ್ನು ವಾಣಿಜ್ಯ ವಿಭಾಗದಲ್ಲಿ ಪಡೆದಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ ಅರ್ಚನಾ 598 ಅಂಕವನ್ನು ಪಡೆದಿದ್ದಾರೆ. ಅಂದರೆ ಒಂದು ಶಾಲೆಗೆ ಒಂದು ಒಳ್ಳೆಯ ಕೀರ್ತಿ, ಜೊತೆಗೆ ಹೆತ್ತವರ ಕನಸು ನನಸನ್ನು ಮಾಡಿದ್ದಾರೆ. ಜೊತೆಗೆ ಇವರ ನಿತ್ಯ ನಿರಂತರ ನಮ್ಮ ಎಜುಕೇಷನ್ ಲೈಫ್ ಇದು, ನಾವು ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ಪಡ್ಕೋಬೇಕು ಅಂತ ಹಗಲು ರಾತ್ರಿ ಓದಿದವರ ರಿಸಲ್ಟ್ ಇದು. ಇನ್ನು ವಿಜ್ಞಾನ ವಿಭಾಗದಲ್ಲಿ ಸಮನ್ಯು ಶೆಟ್ಟಿ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ. 600ಕ್ಕೆ 598 ಅಂಕವನ್ನು ಸಮನ್ಯು ಶೆಟ್ಟಿ ಪಡ್ಕೊಂಡಿದ್ದಾರೆ. ಇವರು ಕೂಡ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿ ಸಮನ್ಯು ಶೆಟ್ಟಿ. ಇನ್ನು ಕೋಲಾರದ ಸಹ್ಯಾದ್ರಿ ಕಾಲೇಜಿನ ಶ್ರೀಲಯಗೆ 600ಕ್ಕೆ 593, ಕಾರ್ಕಳದ ಜ್ಞಾನಸುಧಾ ಕಾಲೇಜಿನ ವೈಷ್ಣವಿಗೆ 600ಕ್ಕೆ 597. ವಿಜ್ಞಾನ ವಿಭಾಗದಲ್ಲಿ ಸಮನ್ಯು ಶೆಟ್ಟಿ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ. ಇವರೆಲ್ಲ ಕೆಲವರು 600ಕ್ಕೆ 598, 597, 2 ಮಾರ್ಕ್ಸು, 3 ಮಾರ್ಕ್ಸಲ್ಲಿ ಕಮ್ಮಿ ಆಗಿದ್ದಾರೆ. ಇಲ್ಲಾಂದರೆ ಎಲ್ಲರೂ ಕೂಡ ಔಟ್ ಆಗಿಬಿಡೋರು. ಕೋಲಾರದ ಸಹ್ಯಾದ್ರಿ ಕಾಲೇಜಿನ ಶ್ರೀಲಯಗೆ 600ಕ್ಕೆ 593 ಮಾರ್ಕ್ಸ್, ಕಾರ್ಕಳದ ಜ್ಞಾನಸುಧಾ ಕಾಲೇಜಿನ ವೈಷ್ಣವಿಗೆ 600ಕ್ಕೆ 597 ಮಾರ್ಕ್ಸ್. ವಿಜ್ಞಾನ ವಿಭಾಗದಲ್ಲಿ ಸಮನ್ಯು ಶೆಟ್ಟಿ ಈಗ ಅಮೋಘ ಸಾಧನೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿಜ್ಞಾನ ವಿಭಾಗ ಸೈನ್ಸ್ ವಿಭಾಗದಲ್ಲಿ ಸಮನ್ಯು ಶೆಟ್ಟಿ ಅಮೋಘ ಸಾಧನೆ, 600ಕ್ಕೆ 598 ಅಂಕವನ್ನು ಸಮನ್ಯು ಶೆಟ್ಟಿ ಪಡೆದಿದ್ದಾರೆ. ಇವರು ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿ ಸಮನ್ಯು ಶೆಟ್ಟಿ. ಕೋಲಾರದ ಸಹ್ಯಾದ್ರಿ ಕಾಲೇಜಿನ ಶ್ರೀಲಯಗೆ 600ಕ್ಕೆ 593 ಅಂಕ. ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಟಾಪರ್ ಆಗಿ ಹೊರಹೊಮ್ಮಿದಂತಹ ವಿದ್ಯಾರ್ಥಿಗಳು. ಸಾಕಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಒಳ್ಳೆ ರಿಸಲ್ಟನ್ನು ಪಡ್ಕೊಂಡಿದ್ದಾರೆ. ಈಗ ಕಾರ್ಕಳದ ವೈಷ್ಣವಿ
ವೈಷ್ಣವಿಗೆ ಸೈನ್ಸ್ ವಿಭಾಗದಲ್ಲಿ 600ಕ್ಕೆ 597 ಅಂಕ. ಈ ಸಲ ಒಟ್ಟು ದ್ವಿತೀಯ PU ಫಲಿತಾಂಶ ಏನು ಹೊರಬಂದಿದೆಯಲ್ಲ 86% ಫಲಿತಾಂಶ ಈಗ ಹೊರಬಿದ್ದಿದೆ. ಕೊಟ್ಟೂರಿನ ಅರ್ಚನಾ ಮತ್ತು ಸಂಗೀತ ಅವರು ಕೂಡ ಟಾಪರ್ ಆಗಿದ್ದಾರೆ. ಮಂಗಳೂರಿನ ದಿಶಾ ಕೂಡ 600ಕ್ಕೆ 600 ಅಂಕವನ್ನು ಪಡೆದು ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಸಮನ್ಯು ಶೆಟ್ಟಿ ಕೂಡ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಮಂಗಳೂರಿನ ಎಕ್ಸ್ಪೋರ್ಟ್ ಕಾಲೇಜಿನ ವಿದ್ಯಾರ್ಥಿ ಸಮನ್ಯು ಶೆಟ್ಟಿ, ಕೋಲಾರದ ಸಹ್ಯಾದ್ರಿ ಕಾಲೇಜಿನ ಶ್ರೀಲಯಗೆ 600ಕ್ಕೆ 593 ಅಂಕವನ್ನು ಪಡೆದಿದ್ದಾರೆ. ಇನ್ನು ಕಾರ್ಕಳದ ಜ್ಞಾನಸುಧಾ ಕಾಲೇಜಿನ ವೈಷ್ಣವಿಗೆ 600ಕ್ಕೆ 597 ಅಂಕವನ್ನು ಪಡೆದಿದ್ದಾರೆ. 600ಕ್ಕೆ 597, 598 ಅಂಕ ಬಂದವರಿಗೆಲ್ಲ ಇನ್ನೊಂದು 2 ಮಾರ್ಕ್ಸ್ ಬಂದುಬಿಟ್ಟಿದ್ರೆ ನಾನು ಟಾಪರ್ ಆಗ್ತಿದ್ದೆ ಅಂತ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಷ್ಮಿತಾ ಕೊಡ್ತಾ ಹೋಗ್ತಾರೆ. ಸುಷ್ಮಿತಾ, ಒಂದು ಕಡೆ ಇವತ್ತು PU ರಿಸಲ್ಟ್ ಬಂದಿದೆ. ಸಾಕಷ್ಟು ಜನ ಈಗ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಕಡೆನೂ ಕೂಡ ಈಗ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಫೇಲ್ ಕೂಡ ಆಗಿದ್ದಾರೆ. ಒಟ್ಟಾರೆ ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಕೊಡೋದಾದರೆ. ಎಸ್ ಸಚಿನ್, ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಅದು SSLC ಹಾಗೆ ದ್ವಿತೀಯ PU ಪರೀಕ್ಷೆ. ಇವತ್ತು ದ್ವಿತೀಯ PU ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಇಷ್ಟು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿಯ ಫಲಿತಾಂಶ ಉತ್ತಮ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ 73.45% ಫಲಿತಾಂಶ ಏನಿತ್ತು, ಈ ಬಾರಿ ಅದು 12% ಏರಿಕೆ ಆಗಿರುವಂಥದ್ದು. ಈ ಬಾರಿ ಬರೋಬ್ಬರಿ 86%ಗೆ ಈ ಒಂದು ಫಲಿತಾಂಶ ಏರಿಕೆ ಆಗಿದೆ. ಏನು CM ಸಿದ್ದರಾಮಯ್ಯ ಅವರು ಕೂಡ ಒಂದು ಟಾರ್ಗೆಟ್ ಅನ್ನು ಶಿಕ್ಷಣ ಇಲಾಖೆಗೆ ಕೊಟ್ಟಿರ್ತಾರೆ, ಅಂದರೆ 75ಕ್ಕಿಂತ ಹೆಚ್ಚು ಫಲಿತಾಂಶ ಬರಬೇಕು ಅಂತ ಹೇಳಿ. ಒಂದು ರೀತಿಯಲ್ಲಿ ಶಿಕ್ಷಣ ಇಲಾಖೆ ಆ ಒಂದು ಟಾರ್ಗೆಟ್ ರೀಚ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಲಕಿಯರೇ ಮೇಲ್ಗೈ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಬಾಲಕಿಯರು ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿರುವಂಥದ್ದು. ಅಂದರೆ ಕಂಪೇರ್ ಮಾಡಿದ್ರೆ 7,10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ರು. ಅದರಲ್ಲಿ 6,10,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಬಾರಿ ಉತ್ತಮ ಫಲಿತಾಂಶ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಔಟ್ ಆಫ್ ಔಟನ್ನು ಕೂಡ ತೆಗೆದಿದ್ದಾರೆ. ಅದರಲ್ಲಿ ಕೂಡ ಪ್ರಮುಖವಾಗಿ ನಾವು ಗಮನಿಸೋದು ಏನಂತ ಹೇಳಿದ್ರೆ, ಏನು ಕಾಮರ್ಸಲ್ಲಿ ಅಂದರೆ ವಾಣಿಜ್ಯ ವಿಭಾಗದಲ್ಲಿ ದಿಶಾ 600ಕ್ಕೆ 600 ಅಂಕವನ್ನು ಪಡೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಆರ್ಟ್ಸ್ ವಿಭಾಗದಲ್ಲಿ ಅರ್ಚನಾ ಹಾಗೆ ಸಂಗೀತ ಇಬ್ಬರು ಕೂಡ 598 ಅಂಕವನ್ನು ಪಡ್ಕೊಂಡಿರುವಂಥದ್ದು. ಇಬ್ಬರೂ ಕೂಡ ಒಂದೇ ಕಾಲೇಜಿನವರು, ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಮಂಗಳೂರಿನ ಸಮನ್ಯು ಸೈನ್ಸಲ್ಲಿ ಟಾಪರ್ ಆಗಿರುವಂಥದ್ದು. ಅಂದರೆ 600ಕ್ಕೆ 598 ಅಂಕವನ್ನು ಪಡೆದುಕೊಂಡು ಸೈನ್ಸಲ್ಲಿ ಇವರು ಟಾಪರ್ ಆಗಿದ್ದಾರೆ. ಸೊ ಒಟ್ಟಿನಲ್ಲಿ ಈ ಬಾರಿಯ ಫಲಿತಾಂಶ ಏನಿದೆ ಎಲ್ಲರಿಗೂ ಕೂಡ ಒಂದು ಖುಷಿಯನ್ನು ಕೊಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಈ ಒಂದು ಫಲಿತಾಂಶದ ಕುರಿತಾಗಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಸಂಜೆ ಒಂದು ಪ್ರೆಸ್ ಮೀಟನ್ನು ಮಾಡಲಿದ್ದಾರೆ 6:15ಕ್ಕೆ. ಅದರಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಕಳೆದ ಬಾರಿ ಬರೋಬ್ಬರಿ 20ರಿಂದ 22 ಜನ ಔಟ್ ಆಫ್ ಔಟ್ ತೆಗೆದಿದ್ರು ವಿವಿಧ ವಿಭಾಗದಲ್ಲಿ. ಈ ಬಾರಿಯೂ ಕೂಡ ಅತ್ಯಧಿಕ ಅಂಕವನ್ನು ಪಡ್ಕೊಂಡವರ ಲೀಸ್ಟ್ ಇನ್ನೂ ಕೂಡ ಹೊರ ಬರಬೇಕಾಗಿದೆ. ಈಗ ಸದ್ಯ ವೆಬ್ಸೈಟ್ನಲ್ಲಿ ಈ ಒಂದು ಫಲಿತಾಂಶ ಪ್ರಕಟ ಆಗಿದೆ. 3 ಗಂಟೆಗೆ ಈ ಒಂದು ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಯಾವೆಲ್ಲ ಮೊಬೈಲ್ ನಂಬರಲ್ಲಿ ನೋಂದಣಿ ಮಾಡ್ಕೊಂಡಿರ್ತಾರೆ ಅವರ ಮೊಬೈಲ್ಗೆ ನೇರವಾಗಿ ಈ ಒಂದು ಮೆಸೇಜ್ ಕೂಡ ಹೋಗುತ್ತೆ. ಜೊತೆಗೆ ಕಾಲೇಜಲ್ಲೂ ಕೂಡ ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಈ ಬಾರಿಯ ಫಲಿತಾಂಶ ಏನಿದೆ, ಒಂದು ರೀತಿಯಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟರ ಮಟ್ಟಿಗೆ ದ್ವಿತೀಯ PU ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸಚಿನ್. ಸುಷ್ಮಿತಾ, ಒಂದು ಕಡೆ ಇವಾಗ PU ರಿಸಲ್ಟ್ ಏನೋ ಬಂದಿದೆ, ಮತ್ತೊಂದು ಕಡೆ ಇವಾಗ ಪ್ರೆಸ್ ಮೀಟ್ ಕೂಡ ಇವಾಗ ಮಧು ಬಂಗಾರಪ್ಪನವರು ಕೂಡ ಈಗ ಮಾಡ್ತಾ ಇದ್ದಾರೆ. ಈಗ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಈ ಬಾರಿ ಸಾಕಷ್ಟು ರಿಸಲ್ಟಲ್ಲಿ ಈಗ ಇನ್ಕ್ರೀಸ್ ಕೂಡ ಆಗಿದೆ. ಇನ್ನು ಇಲ್ಲಿ ಸಹಜವಾಗಿ ಸಾಕಷ್ಟು ಜನ ಈಗ ಫೇಲ್ ಆಗಿರ್ತಾರೆ. ಮತ್ತೊಂದು ಕಡೆ ಇಲ್ಲಿ ಈ ಒಂದು ರಿಸಲ್ಟಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಸಚಿವರು ಏನಾದರೂ ಅಪ್ಡೇಟ್ ಏನಾದರೂ ಕೊಟ್ಟಿದ್ದಾರಾ? ಎಸ್ ಸಚಿನ್, ಸಂಜೆ 6:15 ಸುಮಾರಿಗೆ ಸಚಿವ ಮಧು ಬಂಗಾರಪ್ಪ ಅವರು ಈ ಬಾರಿಯ ರಿಸಲ್ಟ್ ಕುರಿತಾಗಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವಾಗ ನಾವು ಏನು ಹೇಳಿದ್ವಿ, 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ, ಕೇವಲ 6,10,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ನಾವೇನು ಹೇಳಿದ್ವಿ. ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದಂತಹ ವಿದ್ಯಾರ್ಥಿಗಳಲ್ಲಿ ಕೆಲವೊಂದಿಷ್ಟು ಜನ ಪರೀಕ್ಷೆಯನ್ನು ಕೂಡ ಬರೆದಿರೋದಿಲ್ಲ. ಸೊ ಹೀಗಾಗಿ ಅವರಿಗೆ 2ನೇ ಪರೀಕ್ಷೆ ಹಾಗೆ 3ನೇ ಪರೀಕ್ಷೆಗೂ ಕೂಡ ಬರೆಯುವಂತಹ
ಅವಕಾಶವನ್ನು ಪರೀಕ್ಷಾ ಮಂಡಳಿ ಇವಾಗ ನೀಡಿರುವಂಥದ್ದು. ಆ ಒಂದು ಪರೀಕ್ಷೆ ಅಂದರೆ ದ್ವಿತೀಯ PU ಪರೀಕ್ಷೆ 2 ಯಾವಾಗ ನಡೆಯುತ್ತೆ ಅನ್ನುವಂಥ ಟೈಮ್ ಟೇಬಲ್ ಕೂಡ ಇವತ್ತು ಸಂಜೆ ಅಷ್ಟೊತ್ತಿಗೆ ಹೊರಬೀಳತ್ತೆ. ಇದರ ಜೊತೆಗೆ ಏನು ಇವಾಗ 598 ಅಂಕವನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಬೇಕಾದರೂ ತಮ್ಮ ರಿಸಲ್ಟ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಅಂದರೆ 2 ಮಾರ್ಕ್ಸನ್ನು ಪಡೆದುಕೊಳ್ಳಿಕ್ಕೂ ಕೂಡ ಅವಕಾಶ ಇರುವಂಥದ್ದು 2ನೇ ಪರೀಕ್ಷೆಯಲ್ಲಿ. ಹೀಗಾಗಿ ಕಾದು ನೋಡಬೇಕಾಗಿದೆ 2ನೇ ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಮಯವನ್ನು ನೀಡ್ತಾರೆ, ಅದ್ರ ಜೊತೆಗೆ ಎಷ್ಟು ವಿದ್ಯಾರ್ಥಿಗಳು ಈ ಒಂದು 2ನೇ ಪರೀಕ್ಷೆಗೆ ನೋಂದಣಿಯನ್ನು ಮಾಡ್ಕೊಳ್ತಾರೆ ಅಂತ ಹೇಳಿ. ಸಚಿನ್, ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಈಗ ಪ್ರಶಾಂತ್ ಅಂತ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರಶಾಂತ್ ಅವರೇ ನಮಸ್ಕಾರ. ಪ್ರಶಾಂತ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಪ್ರಶಾಂತ್ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ಸರ್ ಒಂದು ನಿಮಿಷ ಸರ್, ಅವಳು ಸಿಕ್ಕಿದ್ಲು, ಅವಳಿಗೆ ಕೊಡ್ತೇನೆ ನಾನು. ಎಸ್ 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 ಹಲೋ ದಿಶಾ ಅವರೇ ನಮಸ್ತೆ. ಹಾ ನಮಸ್ತೆ. ದಿಶಾ ಅವರೇ, ಇವಾಗ ನೀವು ಕಾಲೇಜಿಗೆ ಟಾಪರ್ ಆಗಿ ಹೊರಹೊಮ್ಮಿದ್ದೀರಾ, ಏನಂತೀರಾ? ಫಸ್ಟ್ ರಿಯಾಕ್ಷನ್ ಏನು ಕೊಡ್ತೀರಾ? ತುಂಬಾ ಖುಷಿ ಆಗ್ತಿದೆ. ನಾನು ಅಷ್ಟೇ ಹೇಳ್ತೀನಿ, ತುಂಬಾ ಖುಷಿ ಆಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹೂಎವರ್ ಹೆಲ್ಪ್ ಮೀ ಅ ಲಾಟ್. ಲೈಕ್ ಹೂಎವರ್ ಥಿಂಕ್ಸ್, ಐ ಥಿಂಕ್ ಎಲ್ಲರ ಸಪೋರ್ಟ್ ಕೂಡ ಇದೆ. ತುಂಬಾ ಹೆಲ್ಪ್ ಮಾಡಿದ್ದಾರೆ ಕಾಲೇಜಿಂದ ಆಗ್ಲಿ. ಸೊ ಅವರಿಗೆಲ್ಲ ವೆರಿ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ನನ್ನ ಲೆಕ್ಚರರ್ಸ್ ತುಂಬಾ ಗ್ರೇಟ್ಫುಲ್. ದೇ ಆರ್ ವೆರಿ ಹೆಲ್ಪ್ಫುಲ್, ದೇ ವರ್ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ದಿಶಾ ಅವರೇ, ನೀವು ಓದೋ ಮೆಥಡನ್ನ ಒಂದು ಕ್ವಿಕ್ ಆಗಿ ಹೇಳೋದಾದ್ರೆ, ಯಾಕಂದ್ರೆ ಬೇರೆ ಸ್ಟೂಡೆಂಟ್ಗಳಿಗೂ ಕೂಡ ನಿಮ್ಮನ್ನ ನೋಡಿ ಫಾಲೋ ಮಾಡಲಿ ಅಂತ. ಓದೋ ಮೆಥಡ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಕಂಟಿನ್ಯೂಸ್ಲಿ ಓದೋದು ಇಸ್ ಲೈಕ್ ನೀವು ನಿಮ್ ತಲೆಗೆ ತುಂಬಾ ಸ್ಟ್ರೆಸ್ ಹಾಕ್ತಿದ್ದೀರಾ ಅಂತ, ಯು ಫೀಲ್ ಲೈಕ್ ದಾಟ್ ಅಂತ. ತುಂಬಾ ರೆಸ್ಟ್ ತಗೊಂಡು ಓದ್ಬೇಕಾಗುತ್ತೆ. ನೀವ್ ಏನ್ ಓದ್ತಿದ್ದೀರಾ, ಅದು ಏನ್ ಓದಿದೀರಾ ಅದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಯು ಶುಡ್ ಹ್ಯಾವ್ ಕಾನ್ಸೆಪ್ಚುವಲ್ ಕ್ಲಾರಿಟಿ. ಸುಮ್ಮನೆ ಬಾಯ್ ಹಾಟ್ ಓದಿದ್ರು ಕಷ್ಟ ಆಗುತ್ತೆ ಆಮೇಲೆ. ಸೊ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂಡ್ ದೆನ್ ಏನ್ ಓದಿದೀನಿ ಅದನ್ನ ನೆನ್ಪು ಇಟ್ಕೊಳ್ಳೋ ಹಾಗೆ ಓದ್ಬೇಕು. ಈಗ ಓದಿದೀನಿ ಮತ್ತೆ ಓದು, ದಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಎಸ್ ದಿಶಾ ಅವರೇ, ಇಲ್ಲಿ ಬಹಳ ಮುಖ್ಯವಾಗಿ ಈಗ ಓದೋ ಮೆಥಡನ್ನು ನೀವು ಹೇಳಿದ್ರಿ. ಈಗ ಎಕ್ಸಾಮ್ ಬರೆದಾಗ ನಾನು 600ಕ್ಕೆ 600 ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇತ್ತಾ ನಿಮಗೆ? ಎಸ್, ದಿಶಾ ಅವ್ರು ಮಾತಾಡ್ತಾ ಇದ್ರು, ಸಾಕಷ್ಟು ಕಾನ್ಫಿಡೆಂಟಲ್ಲಿ ಮಾತಾಡ್ತಾ ಇದ್ರು. ಜೊತೆಗೆ ಸಾಕಷ್ಟು ಜನ ಈ ಎಕ್ಸಾಮ್ ಬರೀಲಿಕ್ಕೆ ಹಿಂದೇಟು ಹಾಕಿದವರು, ಜಸ್ಟ್ ಪಾಸ್ ಆದವರು ಅಥವಾ ಫೇಲ್ ಆದವರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ರು. ಸಂಪರ್ಕ ಕಡಿತ ಆಗಿದೆ. ಒಂದು ನಮ್ಮ ಕಡೆಯಿಂದ ಈಗ ಆಲ್ ದ ಬೆಸ್ಟ್ ದಿಶಾ ಇರ್ಬೋದು, ಅಥವಾ ಯಾರೆಲ್ಲ ಈಗ ಟಾಪರ್ಸ್ ಆಗಿದಾರಲ್ಲ ಎಲ್ರಿಗೂ ಕೂಡ ಒಂದು ಕಡೆ ಈಗ ಆಲ್ ದ ಬೆಸ್ಟ್. ಮತ್ತೊಂದು ಕಡೆ ಸಾಕಷ್ಟು ಜನ ಔಟ್ ಆಫ್ ಔಟ್ ನಾನು ಪಡ್ಕೊಳ್ಳೇಬೇಕು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಎಕ್ಸಾಮನ್ನು ಬರೆದಿರ್ತಾರೆ. ಜಸ್ಟ್ ಒಂದು 2 ಮಾರ್ಕ್ಸು 3 ಮಾರ್ಕ್ಸಲ್ಲೂ ಕೂಡ ಕಮ್ಮಿ ಆಗಿರ್ತಾರೆ. ಅವರಿಗೆ ನಾನು 600ಕ್ಕೆ 600 ಯಾಕೆ ಬರಲಿಲ್ಲ ಅನ್ನುವಂಥ ಚಿಂತೆ. ಜಸ್ಟ್ ಪಾಸ್ ಆದವರಿಗೆ ಅಟ್ಲೀಸ್ಟ್ ನಾನು ಇಷ್ಟಾದರೂ ನಾನು ಏನೂ ಓದಿಲ್ಲ, ಜಸ್ಟ್ ಪಾಸ್ ಆದರೂ ಆದ್ನಲ್ಲ ಅಂತ, ಇನ್ನು ಸ್ವಲ್ಪ ಓದಿದರೆ ಅಟ್ಲೀಸ್ಟ್ ನಾನು ಫಸ್ಟ್ ಕ್ಲಾಸ್ ಬರ್ತಾ ಇದ್ದೆ ಅಂತ, ಈ ಥರ ಒಂದಿಷ್ಟು ಲೆಕ್ಕಾಚಾರಗಳು ಇರ್ತದೆ. ಅದು ಯಾವಾಗ ಅಂದರೆ ಎಕ್ಸಾಮೆಲ್ಲ ಬರೆದು ರಿಸಲ್ಟ್ ಬಂದಾಗ ಈ ಥರ ಲೆಕ್ಕಾಚಾರಗಳು ಹಾಕ್ತಾರೆ. ಸಾಕಷ್ಟು ಜನ ನೋಡಿ ಎಕ್ಸಾಮೇ ಬರೆದಿಲ್ಲ, 1 ಲಕ್ಷಕ್ಕಿಂತ ಹೆಚ್ಚು ಜನ ಫೇಲ್ ಆಗಿದ್ದಾರೆ. ಹೀಗೆ ಸಾಕಷ್ಟು ವೆರೈಟಿ ಥಿಂಕಿಂಗ್ ನಡೀತಾ ಇದೆ. ಈಗ ಇನ್ನು PUC ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ ಅದ್ವಿತೀಯ ಸಾಧನೆ. ಕಳೆದ ಬಾರಿಗಿಂತ ಈ ಬಾರಿ 12% ಫಲಿತಾಂಶ ಹೆಚ್ಚಳ ಆಗಿದೆ. ಕಳೆದ ಬಾರಿ 73% ಫಲಿತಾಂಶ, ಈ ಬಾರಿ 86% ರಿಸಲ್ಟ್. 7,10,000 ವಿದ್ಯಾರ್ಥಿಗಳ ಪೈಕಿ 6 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. PU ಫಲಿತಾಂಶ ಪ್ರಕಟ ಆಗಿ ಈ ಬಾರಿ ಅದ್ವಿತೀಯ ಸಾಧನೆ ಅಂದರೆ 12% ಇನ್ಕ್ರೀಸ್ ಆಗಿದೆ. ಕಳೆದ ಬಾರಿಗಿಂತ ಈ ಬಾರಿ 12% ಫಲಿತಾಂಶದಲ್ಲಿ ಇನ್ಕ್ರೀಸ್ ಆಗಿದೆ. ಕಳೆದ ಬಾರಿ 73% ಫಲಿತಾಂಶ ಆದರೆ ಈ ಬಾರಿ 86% ಫಲಿತಾಂಶ ಹೊರಬಿದ್ದಿದೆ. 7,10,000 ವಿದ್ಯಾರ್ಥಿಗಳ ಪೈಕಿ 6 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ನಿಜಕ್ಕೂ ಈ ಒಂದು ಶಿಕ್ಷಣ ಗುಣಮಟ್ಟದಲ್ಲಿ ಒಂದಿಷ್ಟು ಬದಲಾವಣೆ ಆಗ್ತಾ ಇದೆ. ಶಿಕ್ಷಣದತ್ತ ವಿದ್ಯಾರ್ಥಿಗಳು ಮನಸ್ಸು ಮಾಡ್ತಾ ಇದ್ದಾರೆ, ಅಥವಾ ಕಲಿಕಾ ಹಂತ ಇರ್ಬೋದು, ಅವರಿಗೆ ಶಿಕ್ಷಣ ಕೊಡುವಂಥ ಪದ್ಧತಿಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ, ಮಕ್ಕಳ ಮೇಲೆ ಆ ಪರಿಣಾಮ ಬೀರಿದೆ ಅನ್ನುವಂಥದ್ದು ಈ ರಿಸಲ್ಟಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, 12% ಫಲಿತಾಂಶ ಹೆಚ್ಚಳ ಆಗಿದೆ ಕಳೆದ ಬಾರಿಗಿಂತ ಅಂದರೆ ಓಕೆ, ಶಿಕ್ಷಣ ಗುಣಮಟ್ಟದಲ್ಲಿ ಸಾಕಷ್ಟು ಒಂದು ಮೈಲಿಗಲ್ಲು ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಈಗ ದಕ್ಷಿಣ ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ರಿಸಲ್ಟ್ ಭಾಳ ಕಮ್ಮಿ ಬರ್ತಾ ಇತ್ತು. ಇದನ್ನು ಸ್ವತಃ ಆ ಭಾಗದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಒಳ್ಳೆಯ ಶಿಕ್ಷಕರು ಬೇಕು ಅಂತ. ದಕ್ಷಿಣ ಕನ್ನಡದಲ್ಲಿ ಮಾಡಿರುವ ಸಾಧನೆ ಉತ್ತರ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ? ಅಲ್ಲಿ ಒಳ್ಳೆಯ ಶಿಕ್ಷಣ ಬೇಕು, ಕ್ವಾಲಿಟಿ ಶಿಕ್ಷಕರು ಬೇಕು, ಅದನ್ನೇ ಹೇಳ್ತಾ ಇದ್ರು.
ಹಾಗಾಗಿ ಪರವಾಗಿಲ್ಲ ರಿಸಲ್ಟಲ್ಲೂ ಈ ಸಲ ಈ ಕೊಟ್ಟೂರಿನ ಹಿಂದೂ ಕಾಲೇಜಿನ ಅರ್ಚನಾ ಆ್ಯಂಡ್ ಸಂಗೀತ ಅವರು ಕೂಡ 600ಕ್ಕೆ 598 ಅಂಕವನ್ನು ಪಡೆದಿದ್ದಾರೆ ಅಂದರೆ ಗ್ರೇಟ್. ಈಗ ದಕ್ಷಿಣ ಕನ್ನಡದತ್ತನೇ ಉತ್ತರ ಕರ್ನಾಟಕವೂ ಕೂಡ ಎಜುಕೇಷನ್ ವೈಸು ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಈ ಒಂದು ರಿಸಲ್ಟನ್ನು ನೋಡ್ತಾ ಇದ್ರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ದಕ್ಷಿಣ ಕನ್ನಡ ಮಾತ್ರ ನಂಬರ್ 1 ಸ್ಥಾನದಲ್ಲಿದೆ. ಅದು ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ನಂಬರ್ 1 ಸ್ಥಾನದಲ್ಲಿದೆ, ಈಗಲೂ ಕೂಡ ನಂಬರ್ 1 ಸ್ಥಾನದಲ್ಲೇ ಇದೆ.